ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ RCB ಸಮಾಚಾರ. ಅಂಕಲ್ ಏನಂಕಲ್ ಇಷ್ಟು ಬೇಗ ಬರೋಕೆ ಹೇಳಿದ್ರಿ? ಅದೇ ಅಲ್ಲಿ ನಾಳೆ ಚೆನ್ನೈ ಮೇಲೆ ಮ್ಯಾಚ್ ಇದೆ, ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡೋದಿದೆ. ಮಾಡಿದ್ವಲ್ಲ ಏನಂಕಲ್? ಫಸ್ಟು ಒಂದು ಡ್ರೋನ್ ತರಿಸ್ಬಿಟ್ಟು ಸ್ಟೇಡಿಯಮ್ದು ದೃಷ್ಟಿ ತೆಗೆಸಿ. ಯಾಕೆ? ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೀವಲ್ಲ, ಯಾರ ಕಣ್ಣು ಬೀಳದೆ ಇರಲಿ ಅಂತ. ಓಹೋ, ಆಮೇಲೆ ಎಲ್ಲಾ ಸ್ಟ್ಯಾಂಡ್ಗೂ ಒಂದು ದೊಡ್ಡ ಬೋರ್ಡ್ ಹಾಕ್ಸಿ. ಏನಂತ ಅಂಕಲ್? ಕಿರಿಚಿ ಕಿರಿಚಿ ನಿಮ್ಮ ಗಂಟಲು ಹರಿಯುವ ಸಾಧ್ಯತೆ ಇದೆ, ನಿಮ್ಮ ವಾಯ್ಸಿಗೆ ನೀವೇ ಜವಾಬ್ದಾರರು ಅಂತ. ಆಮೇಲೆ ಈ ಟಿಮ್ ಡೇವಿಡ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಈ ಕಾರ್ ನಿಂತಿದೆಯಲ್ಲ, ಆ ಕಾರ್ನ ತೆಗೆದು ಒಳಗಡೆ ಇಟ್ಬಿಡಿ. ಬಾಲ್ ಒಂದು ಗ್ಲಾಸ್ ಎಲ್ಲ ಹೊಡೆದೋದ್ರೆ ನೀವೇ ಫೈನ್ ಕಟ್ಬೇಕು. ಆಮೇಲೆ ಅಯ್ಯೋ, ನೆಕ್ಸ್ಟ್ ಒಂದು 2000 ಚೇರ್ ಲೀಡರ್ಸ್ನ ಕರೆಸ್ಬಿಡಿ. ಪ್ರತಿ ಬಾಲ್ಗೂ ಡ್ಯಾನ್ಸ್ ಮಾಡ್ಬೇಕಲ್ವೇ? 8 ಜನ ಎಷ್ಟು ಅಂತ ಮಾಡೋಕ್ಕಾಗುತ್ತೆ? ಆಮೇಲೆ ತುಂಬ ಜನ ಫ್ಯಾನ್ಸು ಅಳ್ತಾ ಇರ್ತಾರೆ. ನೀರೆಲ್ಲ ಹೋಗೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಡ್ರೈನೇಜ್ ಸಿಸ್ಟಮ್ ಬೇಕು. ಅಳ್ತಾ ಇರ್ತಾರ ಯಾರು ಅಂಕಲ್? ಫ್ಯಾನ್ಸು ಸೋತಿರೋರು ಅಳ್ತಾ ಇರ್ತಾರೆ, ನಮ್ಮವ್ರದ್ದು ಆನಂದ ಬಾಷ್ಪ. ಓಹೋ, ಆಮೇಲೆ ಆ DJಗೆ ಹೇಳ್ಬಿಡಿ, ಸಾಲ್ಟ್ ಬಂದಾಗ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಡೇವಿಡ್ ಬಂದಾಗ ಒಡಿ ಮಗ ಸಾಂಗ್ ಹಾಕು ಅಂತ. ನಮ್ಮ ಇನ್ನಿಂಗ್ಸ್ ಇದ್ದಾಗ ಬಾಲ್ ಬಾಯ್ಸ್ನೆಲ್ಲ ಸ್ಟೇಡಿಯಮಿಂದ ಆಚೆ ನಿಲ್ಲಿಸ್ಬೇಕು. ಯಾಕಂಕಲ್? ಬಾಲ್ ತಗೊಂಡು ಹೋಗಿ ಈಸಿ ಆಗುತ್ತೆ. ಆಮೇಲೆ ಆ ಕ್ಯಾಮ್ರಾಮ್ಯಾನ್ಗಳಿಗೆ ಬರೀ ಹುಡುಗಿರನ್ನಷ್ಟೇ ಅಲ್ಲ, ಹುಡುಗರನ್ನ ಫೋಕಸ್ ಮಾಡಿ ಅಂತ ಹೇಳ್ಬೇಕು. ಸರಿ ಅಂಕಲ್. ಅಂಕಲ್ ಅದೇನು ಅಂಕಲ್ ಅವಾಗಿಂದ ಹಿಂಗೆ ಮಾಡ್ತಾ ಇದ್ರಲ್ಲ, ಏನದು? ಅದಾ, ಆ ಚೆನ್ನೈ ಮ್ಯಾಚಲ್ಲಿ ಒಬ್ಬ ಹುಡುಗಿ ಹಿಂಗೆ ಅಂದು ಫೇಮಸ್ ಆದ್ಲಲ್ಲ, ನಾನು ಫೇಮಸ್ ಆಗೋಣ ಅಂತ. ಓ,